ಕೆನಡಾದಲ್ಲಿ ಕನ್ನಡಿಗ ಯುವಕನೊಬ್ಬನ ಕಗ್ಗೊಲೆ ಮಾಡಲಾಗಿದೆ. 16 ಬಾರಿ ಗುಂಡಿನ ದಾಳಿ ನಡೆಸಿ ಈ ಹತ್ಯೆಯನ್ನು ಮಾಡಲಾಗಿದೆ. ನೋಡಿ, ಯಾಕೋ ಭಾರತೀಯರು ಸುರಕ್ಷಿತವಾಗಿಲ್ಲ ಬೇರೆ ಬೇರೆ ದೇಶಗಳಲ್ಲಿ. ಅದರಲ್ಲಿ ಇದು ಕೂಡ ಒಂದು. ಈ ಕೆನಡಾದಲ್ಲಿ ವಿಪರೀತ ಈ ಸಿಖ್ಖರ ಹಾವಳಿ, ಆವಾಗವಾಗ ಗಲಾಟೆಗಳು. ಕಾರಲ್ಲಿ ಹೋಗ್ತಾ ಇದ್ರು ಇವರು, ಇದ್ದಕ್ಕಿದ್ದಂಗೆನೇ ಅವ್ರ ಮೇಲೆ ಗುಂಡಿನ ದಾಳಿ ನಡೀತು. ಚಂದನ್ ಕುಮಾರ್ ಅಂತ ಅವರ ಹೆಸರು. 37 ವರ್ಷ ಚಂದನ್ ಕುಮಾರ್ಗೆ. ಬೆಂಗಳೂರಿನ ನೆಲಮಂಗಲ ತ್ಯಾಮಗೊಂಡ್ಲು ನಿವಾಸಿ ಚಂದನ್ ಕುಮಾರ್ ಕಾರ್ನಲ್ಲಿ ಹೋಗ್ತಿರುವಂಥ ಸಂದರ್ಭದಲ್ಲಿ ಏಕಾಏಕಿ ಅವರ ಮೇಲೆ ಗುಂಡಿನ ದಾಳಿ ನಡೆಸಲಾಯಿತು. ನಾವು ಅವರ ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಬಹಳಷ್ಟು ಜನ ಕನ್ನಡಿಗರಿದ್ದಾರಲ್ಲಿ, ಬಹಳಷ್ಟು ಜನ ಭಾರತೀಯರಿದ್ದಾರೆ. ಬೇರೆ ಬೇರೆ ಕಾರಣಗಳಿಂದ ಉದ್ಯೋಗ ಅರಸಿಕೊಂಡು ಹೋದಂಥವ್ರಿದ್ದಾರೆ. ಅಲ್ಲಿರುವಂಥವ್ರನ್ನೂ ಕೂಡ ಕೆಲವ್ರನ್ನ ಟ್ರೈ ಮಾಡ್ತಾ ಇದ್ದೀವಿ ನಾವು, ಅವ್ರನ್ನ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಲಿಕ್ಕೆ. ಯಾಕೆ ಈ ರೀತಿ ಆಗ್ತಾ ಇದೆ? ಹೀಗಾದರೆ ಗತಿ ಏನು? ತಪಾಡಿ ತಾವು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಂಥ ವ್ಯಕ್ತಿ, ಆ ವ್ಯಕ್ತಿಯ ಮೇಲೆ ಏಕಾಏಕಿ ಈ ರೀತಿ ಗುಂಡು ಹಾರಿಸ್ತಾರೆ ಅಂತಂದರೆ ಏನರ್ಥ? ಚಂದನ್ ಕುಮಾರ್ ಹತ್ಯೆ ನಡೆದಂಥ ಸ್ಥಳವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಹತ್ಯೆಯಾದಂಥ ಚಂದನ್ ಕುಮಾರ್ ಅವರ ಫೋಟೋವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಸಂಗತಿ. 37 ವರ್ಷ ಚಂದನ್ ಕುಮಾರ್ ಅವರಿಗೆ. ಮಧ್ಯರಾತ್ರಿ 2:30 ಇವಾಗ ಸರಿಸುಮಾರು ಒಂದು 2:30 ಆಗಿರ್ಬೋದು ಟೈಮಲ್ಲಿ. ಹೀಗಾಗಿನೇ ಕೆಲವ್ರನ್ನ ಸಂಪರ್ಕ ಮಾಡೋಕ್ಕೂ ಕೂಡ ಆಗ್ತಾಯಿಲ್ಲ ನಮಗೆ. ಆದರೆ ಯಾಕೆ ಈ ರೀತಿ ಆಯಿತು? ಪದೇ ಪದೇ ಒಂದಷ್ಟು ಈ ಖಲಿಸ್ತಾನಿ ಪರವಾಗಿರುವಂಥ ಸಿಖ್ಖರ ಗಲಾಟೆಗಳು ನಡೀತಾ ಇರ್ತವೆ. ಈ ಕಪಿಲ್ ಶರ್ಮಾ ಅವರ ಹೋಟೆಲ್ ಮೇಲೂ ಕೂಡ ಅದೆಷ್ಟು ಸರಿ ದಾಳಿಯಾಗಿದೆ ನಾವು ನೋಡಿದ್ದೀವಿ ಕೆನಡಾದಲ್ಲಿ. ಬನ್ನಿ, ಅವರ ಬಂಧುಗಳು ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ನಮ್ಗೆ ನಿನ್ನೆ ನೈಟು ನಮ್ಮ ದೊಡ್ಡಪ್ಪ ಅವರು ಫೋನ್ ಮಾಡಿದ್ರು. 10-11 ಗಂಟೆಗೆ ನಮ್ಗೆ ಫೋನ್ ಮಾಡಿದ್ರು, ಈ ಥರ ಡೆತ್ ಆಗಿದೆ, ಏನಾಗಿದೆ ಅಂತ ಗೊತ್ತಿಲ್ಲ. ಗಾಬ್ರಿಲ್ ಫೋನ್ ಮಾಡಿದ್ದಾರೆ. ಬಟ್ ಅವ್ರಿಗೆ ಬೆಳಗ್ಗೆ ಮಧ್ಯರಾತ್ರಿ 8 ಗಂಟೆನೇ ಫೋನ್ ಮಾಡಿದ್ದಾರೆ. ಅವರು ಇಂಗ್ಲೀಷಲ್ಲಿ ಕಾನ್ವರ್ಸೇಷನ್ ಮಾಡಿರೋದ್ರಿಂದ ಅವ್ರಿಗೆ ಅರ್ಥ ಆಗಿಲ್ಲ ಏನಾಗಿದೆ ಎತ್ತಾಗಿದೆ ಅಂತ. ಬಟ್ ಆದರೆ ಅಲ್ಲಿ ಲೋಕಲ್ ಅವರು ಸಿಕ್ಕಾದ್ಮೇಲೆ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಮಾತಾಡಿ ನಮಗೆ ಈ ಥರ ಡೆತ್ ಆಗಿದೆ ಅಂತ ನಮಗೆ ಇನ್ಫಾರ್ಮೇಷನ್ ಬಂತು. ಅದಾದ್ಮೇಲೆ ಅಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ನಂಬರ್ ಸಿಕ್ಕಿದ್ಮೇಲೆ ಅಲ್ಲಿರೋ ಪರಿಚಯ ಇರೋರು ಯಾರೋ ಒಬ್ರನ್ನ ಭೇಟಿಯಾಗಿ ಅವರು ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದ್ರು, ಈ ಥರ ಆಗಿದೆ, ಡೆತ್ ಆಗಿದೆ ಅಂತ ಅವ್ರು ಹೇಳಿದ್ರು. ಸೊ ಅಲ್ಲಿ ನಾವು ಅವರ ಯಾವ ಆಫೀಸರ್ ಹತ್ರ ಮಾತಾಡಿ ಈ ಥರ ಆಗಿದೆ ಅಂತ ನಾವು ವಿಷಯ ಕೇಳ್ಪಟ್ವಿ ನಾವು. ಬಟ್ ಅದು ಡೆತ್ ಆಗಿದೆ. ಬಟ್ ಅಲ್ಲಿಂದ ನಮ್ಗಿನ್ನ ಏನು ಮಾಹಿತಿ ಸಿಕ್ಕಿಲ್ಲ, ಏನಾಗಿದೆ ಎತ್ತಾಗಿದೆ ಅಂತ. ಅವ್ರ ಕಡೆಯಿಂದ ಏನು ನಮ್ಗೆ ಡೀಟೇಲ್ಸ್ ಸಿಕ್ಕಿಲ್ಲ. ಅದೇ ನಾವು ಇಲ್ಲಿ ನಾವು ನೋಡ್ತಾ ಇರೋದಂದ್ರೆ ಗೂಗಲ್ ಅಲ್ಲಿ ಚೆಕ್ ಮಾಡಿದಾಗ ಗನ್ ಶಾಟ್ ಆಗಿದೆ ಅಂತ ಮಾತ್ರ ಗೊತ್ತಾಗ್ತಾ ಇದೆ. ಸರ್ ಅವರು ವರ್ಕಿಂಗ್ ಎಲ್&ಟಿಲಿ ವರ್ಕ್ ಮಾಡ್ತಾ ಇದಾರೆ ಅವರಲ್ಲಿ. ಇಲ್ಲ ಸರ್, ಅಂತ ಆತರ ಇದಕ್ಕೆ ಯಾವತ್ತೂ ಅವ್ರು ಹೋಗಿರೋರಲ್ಲ, ಇಲ್ಲಿದ್ದಾಗ್ಲಾಗ್ಲಿ ಅಲ್ಲಿರೋದಾಗ್ಲಿ. ಬಟ್ ಆದ್ರೆ ಕನ್ನಡ ಅಭಿಮಾನ ಜಾಸ್ತಿ ಇತ್ತು. ಸೋಷಿಯಲ್ ಸರ್ವಿಸ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ತುಂಬಾ ಹೆಸರು ಮಾಡಿದ್ರು ಸರ್ ಅಲ್ಲಿ. ಇಲ್ಲ ಸರ್, ಆತರ ನಮ್ಗೇನು ಐಡಿಯಾ ಇಲ್ಲ. ಆತರ ಏನ್ ಮಾಡಿರಕ್ ಆಗಿರೋ ಚಾನ್ಸ್ ಇಲ್ಲ. ಬಟ್ ಸೋಷಿಯಲ್ ವರ್ಕರ್ ಅವರು, ಆಕ್ಟಿವ್ ಸೋಷಿಯಲ್ ವರ್ಕರ್ ಅವರು. ಕನ್ನಡ ಯಾವ್ದೇ ಪ್ರಮೋಷನ್ಸ್ ಇದ್ರು ಏನೇ ಇದ್ರು ಅವ್ರೆಲ್ಲದಕ್ಕೂ ಹೆಲ್ಪ್ ಮಾಡಿದ್ದಾರೆ. ತುಂಬಾ ಜನ ಸೆಲೆಬ್ರಿಟೀಸ್ ಅಲ್ಲಿ ಹೋದಾಗ ಪ್ರೋಮೋಗಾಗ್ಲಿ ಎಲ್ಲದಕ್ಕೂ ಅವರು ಸಪೋರ್ಟ್ ಮಾಡಿದ್ದಾರೆ. ಮುಂದೆ ನಿಂತ್ಕೊಂಡು ತುಂಬಾ ತರ ಹೆಲ್ಪ್ ಮಾಡಿದ್ದಾರೆ ಅವರು. ಇಲ್ಲ ಸರ್, ಅದು ಇನ್ನ ನಮ್ಗೇನು ಮಾಹಿತಿ ಸಿಕ್ಕಿಲ್ಲ. ನಾವು ಅವ್ರು ಇವಾಗ ಮಧ್ಯರಾತ್ರಿ ಆಗಿರೋದ್ರಿಂದ ನಾವು ಅವ್ರನ್ನ ವೆಯ್ಟ್ ಮಾಡ್ತಾ ಇದೀವಿ. ಅವ್ರಿಗೆ ಬೆಳಗಿನ ಜಾವ ಆಗ್ಲಿ ಆದ್ಮೇಲೆ ಏನಾಗಿದೆ ಏನ್ ಎತ್ತಾಗಿದೆ ಅಂತ ನಮ್ಗೆ ಮಾಹಿತಿ ಸಿಗೋವರೆಗೂ ನಾವೇನು ಪ್ರೊಸೀಡ್ ಮಾಡಕ್ಕಾಗಲ್ಲ. ಬಟ್ ಏನ್ ನಮ್ದು ವಿನಂತಿ ಏನಂದ್ರೆ, ಇವಾಗ ಅವರು ಡೆತ್ ಆಗಿರೋದ್ರಿಂದ ನಾವು ಅವರು ಲಾಸ್ಟ್ ಸರಿ ನೋಡೋ ಒಂದು ಭಾಗ್ಯ ಸಿಕ್ಕರೆ ನಮ್ಮ ಅದೃಷ್ಟ ಅಂತ ನಾವು ಭಾವಿಸ್ತೀವಿ. ಸರ್, ನಿನ್ನೆ ನೈಟು ಒಂದು 9-10 ಗಂಟೆಯಲ್ಲಿ ನಮ್ಮ ಮಾವನ ಮೊಬೈಲ್ಗೆ ಫೋನ್ ಬಂದಿದೆ. ಫೋನ್ ಬಂದಾಗ ಇಂಗ್ಲೀಷಲ್ಲಿ ಕನ್ವರ್ಸೇಷನ್ ಆಗಿದೆ, ಹಂಗಾಗಿ ಅವ್ರಿಗೇನು ಅರ್ಥ ಆಗಿಲ್ಲ. ಅದಾದ್ಮೇಲೆ ಮತ್ತೆ ಒಂದು 10 ಮತ್ತೆ ಕಾಲ್ ಮಾಡಿದ್ದಾರೆ. ಅಲ್ಲಿ ಲೋಕಲ್ ಪರ್ಸನ್ ಯಾರೋ ತೆಲುಗು ಬರೋನ್ನ ಕರ್ಸ್ಕೊಂಬಂದು ಮಾತಾಡಿದ್ದಾರೆ. ಅಲ್ಲಿ ವಿಷಯ ಗೊತ್ತಾಗಿದೆ, ಹಿಂಗೆ ಚಂದನ್ ಅವರಿಗೆ ಶೂಟ್ಔಟ್ ಆಗಿದೆ, ಹಿಂಗೆ ಡೆತ್ ಆಗಿದೆ ಅಂತ ವಿಷಯ ಗೊತ್ತಾಗಿದೆ. ಆಮೇಲೆ ಅವ್ರು ನಮ್ಮ ಮಾವ ಫೋನ್ ಮಾಡಿ ಹೇಳಿದ್ದಾರೆ. ಅವಾಗ ನಾವೆಲ್ಲ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದಾದ್ಮೇಲೆ ನಾವು ಅಲ್ಲಿನ ಫ್ರೆಂಡ್ಸು ಯಾರಿಗೂ ನಾವು ಕಾಂಟ್ಯಾಕ್ಟ್ ಮಾಡೋಣ ಅಂದ್ಬಿಟ್ಟು ಅಲ್ಲೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಇಲ್ಲಿ ಏನಾಗಿತ್ತು ಅಂದರೆ ಪೊಲೀಸ್ ಆಫೀಸರ್ ನಂಬರ್ ಇತ್ತು, ಕಾಲ್ ಮಾಡಿದ ನಂಬರು. ಆ ನಂಬರ್ನ ಲೋಕಲ್ ಐಡಿಗೆ ಕೊಟ್ಟು, ಚಂದನ್ ಫ್ರೆಂಡ್ ಅವ್ರಿಗೆ ಕೊಟ್ಟು
ಅದು ಎಷ್ಟು ನಿಜನ ಸುಳ್ಳು ಅಂತೆಲ್ಲ ವಿಚಾರಿಸ್ಕೊಂಡ್ವಿ. ಸೊ ಪೊಲೀಸ್ ಆಫೀಸರ್ ಜೊತೆ ಎಲ್ಲ ಮಾತಾಡಿ ಇಲ್ಲ ಹಿಂಗೆ ಶೂಟೌಟ್ ಆಗಿದೆ, ಹಿಂಗೆ ಡೆತ್ ಆಗಿದೆ, ಇದು ನಮ್ಮ ಕಸ್ಟಡಿಯಲ್ಲಿದೆ ಅಂತ ಹೇಳಿದ್ದಾರೆ. ಸೊ ಇಷ್ಟು ಆಗಿದೆ ಸರ್ ಒಂದು. ಅಲ್ಲಿ ಹೆಂಗಿದ್ರು ಕನ್ನಡಪ್ರೇಮ ಹೆಂಗ್ ತೋರಿಸಿದ್ರೆ ಅಂದ್ರೆ ಸಿಕ್ಕಾಪಟ್ಟೆ ಅಲ್ಲಿ ಆಕ್ಟಿವ್ ಇದಾಗಿದ್ರಂತಲ್ಲ. ಸರ್ ಅಲ್ಲಿ ಕನ್ನಡಿಗ ಏನಾಗಿದೆ ಅಂದ್ರೆ ಈಗ ಫಾರಿನ್ ಕನ್ನಡಿಗರು ಈ ರೀತಿ ಒಂದು ದೇಶ ಬಿಟ್ಟು ದೇಶಕ್ಕೆ ಹೋದಾಗ ಒಂದು ಸಂಘಟನೆಗಳನ್ನ ಮಾಡ್ಕೊಂಡಿರ್ತಾರೆ. ಅಂತ ಸಂಘಟನೆಯಲ್ಲಿ ಉಸ್ತುವಾರಿ ವಹಿಸ್ಕೊಂಡು ಮುಂದಾಳತ್ವ ವಹಿಸ್ಕೊಂಡು ಎಲ್ಲ ರೀತಿಯ ಆಕ್ಟಿವಿಟೀಸು ಪ್ರತಿಯೊಂದು ಮುಂಚೂಣಿಯಲ್ಲಿ ಮಾಡ್ತಾ ಇದ್ರು. ಸೊ ಒಳ್ಳೆ ಸಮಾಜ ಸೇವೆ ಆಗಲಿ, ಇಲ್ಲಿಂದ ಅಲ್ಲಿಗೆ ಹೋದವ್ರಿಗೆ ಹೆಲ್ಪ್ ಮಾಡೋದಾಗಲಿ, ಒಂದು ಕೆಲಸ ಕೊಡ್ಸೋದಾಗಲಿ, ಅಲ್ಲಿ ಕೆಲಸ ಕಳ್ಕೊಂಡವ್ರಿಗೆ ಇನ್ನೊಂದು ಕಡೆ ಕೆಲಸ ಕೊಡ್ಸೋದಾಗಲಿ. ಸೊ ಈ ರೀತಿ ಒಂದು ಒಳ್ಳೆ ಅಂದರೆ ನಮ್ಮ ಇಂಡಿಯನ್ಸ್ಗೆ ಏನು ಬೇಕೋ ಆ ರೀತಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದ. ಸರ್ ನಾನು ಅವ್ರಿಗೆ ಒಂದು 6 ತಿಂಗಳ ಮುಂಚೆ ಊರಿಗೆ ಬಂದಾಗ ಮಾತಾಡಿದ್ದೆ. ಲಾಸ್ಟ್ 3 ಮಂತ್ಸ್ ಬ್ಯಾಕು ನಮ್ಮ ಬ್ರದರ್ ಡೆತ್ ಆಗಿದ್ರು. ಅವ್ರು ಫೋನ್ ಮಾಡಿ ಮಾತಾಡಿದ್ರು, ಹಿಂಗೆ ಆಯ್ತಂತ ವಿಷಯ. ಒಂದು 3 ಮಂತ್ಸ್ ಬ್ಯಾಕು ನನ್ನ ಹತ್ರ ಮಾತಾಡಿದ್ರು. ಮಾತಾಡ್ಬಿಟ್ಟು ಸೊ ಮಾಡ್ಕೊಂಡಿದ್ರು. ಎಸ್, ಇದು ಸಂಗತಿ. ಬನ್ನಿ, ನಿರಂಜನ್ ಅಂತ ಇಲ್ಲಿಂದ ಕನ್ನಡಿಗರೇ ಅಲ್ಲಿಗೆ ಹೋಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ನಿರಂಜನ್ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ನಿರಂಜನ್, ನನ್ನ ಧ್ವನಿ ಕೇಳ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಕ್ಷಮಿಸಿ, ಈಗ ಮಧ್ಯರಾತ್ರಿ 2:15 ನಿಮಗೆ ಈ ಸಂದರ್ಭದಲ್ಲಿ ತೊಂದರೆ ಕೊಡ್ತಾ ಇದ್ದೀವಿ. ಆದರೆ ಈ ರೀತಿ ಮಾತಾಡಲೇಬೇಕಾದಂಥ ಒಂದು ಅನಿವಾರ್ಯ ಸ್ಥಿತಿ ಇದೆ. ಯಾಕಂದರೆ ಚಂದನ್ ಕುಮಾರ್ ಅವರ ಹತ್ಯೆ ಆಗಿದೆ. ಇದರ ಬಗ್ಗೆ ಏನಂತೀರಿ ನಿರಂಜನ್? ಸರ್, ಅವನು ಫಸ್ಟ್ ಆಫ್ ಆಲ್ ಚಂದನ್ ಕುಮಾರ್ ನನ್ನ ತುಂಬಾ ಒಳ್ಳೆ ಫ್ರೆಂಡು. ಇಲ್ಲಿ ಕನ್ನಡ ಸಂಘದಲ್ಲಿ ಕನ್ನಡ ಕಮ್ಯುನಿಟಿಗೆ ತುಂಬಾ ಓಡಾಡ್ತಾರೆ. ತುಂಬಾ ಸೆಲ್ಫ್ಲೆಸ್ ಆಗಿ ಕೆಲಸ ಮಾಡಿದ್ದಾರೆ. ಮತ್ತೆ ಏನೋ ಮಧ್ಯಾಹ್ನ ನ್ಯೂಸ್ ಬಂತು, ಕೇಳಿದಾಗಿಂದ ಮೈಯೆಲ್ಲ ತಣ್ಣಬಿಟ್ಟಿದೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ತರ ಒಂದು ಇನ್ಸಿಡೆಂಟ್ ಆಗಿರೋದು ಚಂದನ್ ಮೇಲೆ ತುಂಬಾನೇ ಈ ತರ ಅನ್ಬಿಲೀವಬಲ್. ಯಾಕಂದ್ರೆ ತುಂಬಾ ಒಳ್ಳೆ ಮನುಷ್ಯ. ಒಂದೆರಡು ಹೇಳ್ಬೇಕು ಅಂದ್ರೆ, ಈಗ ಸಾಯಿಬಾಬಾ ಅವ್ರದ್ದು ಟೆಂಪಲ್ ಓಪನ್ ಮಾಡಿ ಇಲ್ಲಿ ಬ್ರಾಂಪ್ಟನ್ ಸೆಂಟರ್ ಅಲ್ಲಿ ನಡೆಸ್ತಾರೆ. ಸೊ ಅದರಲ್ಲಿ ಇವ್ರದ್ದು ತುಂಬಾನೇ ಓಡಾಟ ಇರತ್ತೆ. ಮತ್ತೆ ಅವ್ರದ್ದು ಪಾಲ್ ತುಂಬಾ ದೊಡ್ಡದು. ಮತ್ತೆ ಕನ್ನಡ ಸುಮಾರು ಓಡಾಡಿದ್ದಾರೆ. ಸೊ ಹಾಗಾದ್ರೆ ಚಂದನ್ ನಿಮಗೆ ಹಾಗಾದ್ರೆ ತುಂಬಾ ಆತ್ಮೀಯರು, ಪರಿಚಯ ಹಾಗಾದ್ರೆ ನಿರಂಜನ್ ಹಾಗಾದ್ರೆ ತುಂಬಾ ಕ್ಲೋಸ್ ಫ್ರೆಂಡ್ ಸರ್. ಓ ಮೈ ಗಾಡ್. ಹೇಳಿ ಸರ್, ಮುಂದುವರಿಸಿ. ಅಂತೂ ಕೇಳಿದಾಗಿಂದ ಕೈ ಕಾಲಾಗಿತ್ತಾ ಇಲ್ಲ. ಮತ್ತೆ ಅವ್ರು ಈ ತರ ಮುಂದೆ ಇದು ಮಾಡಿರೋದು ಅಂತ ಕೇಳಿದಾಗ ನಂಬಕ್ಕೆ ಆಗ್ಲಿಲ್ಲ ಸರ್. ಯಾಕಂದ್ರೆ ತುಂಬಾ ಏನಲ್ಲ, ತುಂಬಾ ಒಳ್ಳೆ ಮನುಷ್ಯ. ಎಲ್ಲಾರ್ಗು ಹೆಲ್ಪ್ ಮಾಡ್ಕೊಂಡು ಕಮ್ಯುನಿಟಿಯಲ್ಲಿ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಮಾಡ್ಕೊಂಡು ಇದ್ದಿದ್ದಂತ ಮನುಷ್ಯ. ಅವತ್ತ ಮೇಲೆ ಈ ತರ ಆಗಿದೆ ಅಂದ್ರೆ ನಂಬಕ್ಕಾಗಲ್ಲ. ಅಲ್ಲ ನಿರಂಜನ್, ನೋಡಿ, ಈಗ ನೀವು ಕೂಡ ಈ ಬೇರೆ ಬೇರೆ ದೇಶದಲ್ಲಿ ಕೆಲಸ ಮಾಡಿರುವಂಥವ್ರು. ಈಗ ನೀವು ಉದ್ಯೋಗ ಅರಸ್ಕೊಂಡು ನೀವು ಕೆನಡಾದಲ್ಲಿದ್ದೀರಿ. ಇಡೀ ಫ್ಯಾಮಿಲಿ ನಿಮ್ಮ ಕೆನಡಾದಲ್ಲಿದೆ. ಜೊತೆಗೇನು ಅಂದರೆ ಅದೆಷ್ಟು ಜನ ಭಾರತೀಯರು, ಅದೆಷ್ಟು ಜನ ಕನ್ನಡಿಗರಿದ್ದಾರೋ. ಹಿಂಗಾಗ್ಬಿಟ್ರೆ ಹೆಂಗೆ ಸರ್? ಅದೇ ಇದೆ ಸರ್, ನಮಗೂ ಏನ್ ಹೇಳ್ಬಿಟ್ಟು ಗೊತ್ತಾಗ್ತಾ ಇಲ್ಲ. ಇನ್ನು ಏನಾಯ್ತು, ಹೇಗಾಯ್ತು, ಏನಂತ ಅರ್ಥ ಆಗ್ತಾ ಇಲ್ಲ. ಮತ್ತೆ ಈ ನಡುವೆ ತುಂಬಾನೇ ಈ ತರ ಎಲ್ಲ ಇನ್ಸಿಡೆಂಟ್ಗಳು ಸ್ವಲ್ಪ ಜಾಸ್ತಿ ಆಗಿದೆ. ಅದು ನಮ್ಮ ಭಾರತೀಯರ ಮೇಲಂತೂ ಸ್ವಲ್ಪ ಜಾಸ್ತಿನೇ ಯಾಕೋ ಕೋಪ ಕಾಡ್ತಾ ಇದ್ದಾರೆ. ಏನು ಅಂತ ಸರಿಯಾಗಿ ಐಡಿಯಾ ಇಲ್ಲ. ಬಟ್ ಹೌದು, ಈ ಇನ್ಸಿಡೆಂಟ್ ಇಂದ ನಮಗೂ ಈಗ ಆಚೆ ಓಡಾಡ್ಕೊಂಡು ಮಾಡ್ಬೇಕಂದ್ರೆ ಸ್ವಲ್ಪ ಭಯ ಆಗ್ತಾ ಇರೋದುಂಟು. ಅಲ್ಲ ಸರ್, ಈಗ ಒಂದಾದ ಮೇಲೆ ಒಂದು ಘಟನಾವಳಿಗಳು ನೋಡಿ. ಈ ಖಲಿಸ್ತಾನಿ ಬೆಂಬಲಿಗರು ಎಲ್ಲೆಲ್ಲಿ ಸಿಗ್ತಾರೋ ಅಲ್ಲಲ್ಲಿ ಭಾರತೀಯರನ್ನ ಹೊಡೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಹಿಂಸೆ ಕೊಡ್ತಾ ಇದ್ದಾರೆ. ದೇವಸ್ಥಾನಗಳ ಮೇಲೆ ದಾಳಿ ಆಗ್ತಾ ಇವೆ. ಈ ಕೆಲವೊಂದು ಕಡೆಗೆ ಏನು ಅಂದರೆ ಇಸ್ಕಾನ್ ಟೆಂಪಲ್ಗಳ ಮೇಲೆ ದಾಳಿ ಆಗಿದ್ದು ನೋಡಿದ್ವಿ. ಕಪಿಲ್ ಶರ್ಮಾ ಅವರ ಹೋಟೆಲ್ ಮೇಲೆ ದಾಳಿ ಆಗಿದ್ದನ್ನು ಕೂಡ ನಾವು ನೋಡಿದ್ವಿ. ಏನನ್ಸುತ್ತೆ ನಿರಂಜನ್ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ? ಸರ್, ಅವ್ರು ತುಂಬಾನೇ ಇಶ್ಯೂಗಳು ಇದಾವೆ. ಬಟ್ ಅಗೇನ್ ಈಗ ಸ್ವಲ್ಪ ಸುಮಾರು ಟೈಪ್ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ನೋಡಿದಂಗೆ. ಸೊ ನಮಗೂ ಅದನ್ನ ನಾವು ಇಲ್ಲಿ ಒಂದ್ ನಿಮಿಷ ನಿರಂಜನ್ ಒಂದ್ ನಿಮಿಷ ಹಂಗೇ ರೀ, ದಯವಿಟ್ಟು ನೀವು ಕೂಡ ಕೇಳಿಸ್ಕೊಳ್ಳಿ. ಅವ್ರ ತಂದೆ ಮಾತಾಡಿದ್ದಾರೆ. ಪಾಪ ಹತ್ಯೆ ಆದಂತ ಹುಡುಗ ವುಡ್ ಬೈನ್ ಮಾಲ್ ಮುಂಭಾಗದಲ್ಲೇ ಶೂಟೌಟ್ ಆಗೋಯ್ತು. ಕಾರ್ ಚಲಾಯಿಸ್ತಾ ಇದ್ದ ನನ್ನ ಮಗ ಚಂದನ್ನ ಟಾರ್ಗೆಟ್ ಮಾಡಿ ಫೈರ್ ಮಾಡಿದ್ರು. ಗುಂಡು ಹಾರಿಸಿ ಫೈರ್ ಮಾಡಿ ಅಲ್ಲಿಂದ ಅವ್ರು ಎಸ್ಕೇಪ್ ಆದ್ರು. ಇದು ಅವ್ರ ತಂದೆ ಹೇಳುವಂಥ ಮಾತು.
ಮಗ ಚಂದನ್ 6 ವರ್ಷದಿಂದ ಕೆನಡಾದಲ್ಲಿ ನೆಲೆಸಿದ್ದ ಅಂತ ಹೇಳ್ತಾರೆ ಅವ್ರ ತಂದೆ. ಇದನ್ನು ಕೇಳಿ ನನಗೆ ಬಹಳ ದುಃಖ ಆಗ್ತಾ ಇದೆ ಅಂತ. ನಿರಂಜನ್ ಕೂಡ ಅದನ್ನೇ ಹೇಳ್ತಾ ಇದ್ರು. ಬಹಳ ಆ್ಯಕ್ಟಿವ್ ಚಂದನ್, ಬಹಳ ಆ್ಯಕ್ಟಿವ್. ಜೊತೆಗೇನು ಅಂದರೆ ಈ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಅವರು ನಿರತರಾಗಿದ್ದರು, ತೊಡಕೊಂಡಿದ್ರು. ನಮಗೆ ನಿಜಕ್ಕೂ ಶಾಕ್ ಆಗಿದೆ ಅನ್ನುವಂಥ ಮಾತನ್ನು ನಿರಂಜನ್ ಕೂಡ ಹೇಳ್ತಾ ಇದ್ರು. ಬನ್ನಿ ಅವ್ರ ತಂದೆ ಏನು ಹೇಳ್ತಾರೆ ನೋಡೋಣ. ವಿದೇಶದ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸವನ್ನ ಮಾಡ್ತಿದ್ದಂತಹ ಚಂದನ್ ಕುಮಾರ್ ನಿನ್ನೆ ಶೂಟೌಟ್ಗೆ ಬಲಿಯಾಗಿರುವಂತದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಅವ್ರ ತಂದೆ ಆಗಿರ್ತಕ್ಕಂಥ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂತಹ ನಂದನ್ ಕುಮಾರ್ ಇದ್ರು. ಮಾತಾಡ್ಸ್ತಾ ಹೋಗೋಣ. ಸರ್, ಇವತ್ತು ಬಹಳ ದುಃಖದಲ್ಲಿದ್ದೀರಿ, ಬಹಳ ನೋವಲ್ಲಿದ್ದೀರಿ. ತನ್ನ ಮಗ ಒಂದು ಕನ್ಸಿರುತ್ತೆ, ನಮ್ಮ ಮಗ ವಿದೇಶದಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂತ. ಅದು ಇವತ್ತು ತಮ್ಮ ಮಗನ್ ಕಳ್ಕೊಂಡಿದ್ದೀರಿ, ಏನ್ ಹೇಳ್ತೀರಿ ಸರ್? ಬಹಳ ದುಃಖವಾಗ್ತದೆ ಸರ್. ಇದು ಅನಿರೀಕ್ಷಿತ. ನಾವ್ ಅನ್ಕೊಂಡಿರ್ಲಿಲ್ಲ ಈ ತರ ಆಗ್ತದೆ ಅಂತಂದ. ನಾವ್ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಸಾಕಪ್ಪ, 6 ವರ್ಷ 7 ವರ್ಷ ಇದೆಯಾ, ಬಂದ್ಬಿಡು ಅಂತ ಹೇಳ್ತಾನೆ. ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ ಇಲ್ಲ. ಅಷ್ಟು ಮಾತ್ರ ಅವನು ಹೇಳ್ತಾ ಇದ್ದ ಹೊರತಾಗಿ ಇನ್ನೇನಲ್ಲಿ ಅಲ್ಲಿ ಸೋಷಿಯಲ್ ಸರ್ವಿಸ್ ಜಾಸ್ತಿ ಮಾಡ್ತಾ ಇದ್ದ. ಅಲ್ಲಿ ಪರಿಚಯದಿಂದ ಇದ್ನೋ ಏನೋ ಒಂದು ನನಗೆ ಅನಿಸ್ತದೆ. ಅಲ್ಲಿ ಯಾರು ಮನುಷ್ಯನಿಗೆ ಸ್ವತಂತ್ರ ಅಲ್ಲಿ ಚೆನ್ನಾಗಿ ಪರಿಚಯ ಆಗ್ಬಿಟ್ರೆ ಬಿಟ್ಟು ಬರೋಕೆ ಮನ್ಸು ಬರಲ್ಲ. ಅಂಥ ಪೊಸಿಷನ್ ಕಾಲ ಬೇಡಪ್ಪ. ಎಷ್ಟೇ ಇದ್ರೂ ನಾವು ಗೃಹಸ್ಥಾಶ್ರಮ ಆಗಿ ನಮ್ಮ ಮನೇಲಿ ಇರಬೇಕು ಅಂತಾನೆ ಬರ್ತೀನಿ ಅಂತಾನೆ ಹೇಳ್ತಾ ಇದ್ದ. ಮೊನ್ನೆ 6-9 ತಿಂಗಳಿಂದ ಬಂದಿದ್ದ. ಮೊನ್ನೆ ತಿರ್ಗಾ ಬರ್ತೀನಿ ಅಂತಂದ್ರು, ತಿರ್ಗಾ ಬರಲಿಲ್ಲ. ಈಗ ಏಪ್ರಿಲ್ಗೇನೋ ಬರ್ತೀನಿ ಅಂತ ಹೇಳಿದ್ದ ಅಷ್ಟೇ. ಏನಾದ್ರು ಹೇಳ್ಕೊಂಡಿದ್ರೆ ಯಾರಾದ್ರೂ ನಮ್ಗೆ ಈ ತರ ದ್ವೇಷ ಮಾಡ್ತಾರೆ ಅಂತ ಹೇಳ್ಬಿಟ್ಟು? ಇಲ್ಲ ಅಲ್ಲೇನಿಲ್ಲ. ಅದು ಒಂದು ಚೂರು ದ್ವೇಷ ಇಲ್ಲ ಸರ್. ಈಗ ಕೊನೆಯದಾಗಿ, ಈಗ ಏನೋ ಮೃತದೇಹ ಅಲ್ಲಿದೆ, ಹೆಂಗ್ ತರ್ತೀರಿ? ನಿಮ್ಗೆ ಏನು ಪ್ಲಾನ್ ಮಾಡ್ಕೊಂಡಿದ್ರಿ? ಇಲ್ಲ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೀವೇನಾದ್ರು ಹೋಗ್ತೀರಾ ಅಲ್ಲಿಗೆ? ನನಗೆ ಅಲ್ಲಿಗಿಂತ ಇಲ್ಲಿಗೆ ತಂದ್ರೆ ನಮ್ಮ ಮಾತೃಭೂಮಿಯಲ್ಲಿ ತಂದು ಅಂತ್ಯ ಸಂಸ್ಕಾರ ಮಾಡಬೇಕು ನನ್ನ ಆಸೆ. ಹೇಳಿದ್ದೀನಿ, ನಮ್ಮ ಭಾವದ್ರಿಗೆ ಹೇಳಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ ಅಂತ ಹೇಳೋರೆ. ಅಷ್ಟು ಮಾತ್ರ ಹೊರತಾಗಿ ನಮಗೆ ಅಲ್ಲೋಗಿ ಅಲ್ಲಿ ಮಾಡಿ ವ್ಯವಸ್ಥೆ ಮಾಡೋಕೆ ನನಗೆ ಇಷ್ಟ ಇಲ್ಲ. ಸರ್, ಈಗ ವಿದೇಶಾಂಗ ಇಲಾಖೆಗೆ ಏನ್ ಹೇಳ್ಕೊಳ್ತೀರಿ? ಸರ್ಕಾರಕ್ಕೆ ಏನ್ ಕೇಳ್ಕೊಳ್ತೀರಿ ಸರ್? ನಮ್ಗೆ ನಿಮ್ಮ ಮಗ ಮೃತದೇಹ ನೀವು ತರಿಸ್ಕೊಡಿ ಅಂತ ನೀವು ಕೇಳ್ಕೊಳ್ತೀರಾ, ಹೆಂಗೆ ಸರ್? ಮೃತದೇಹ ತರಿಸ್ಕೊಡ್ತದೆ, ಸರ್ಕಾರಕ್ಕೆ ಋಣಿಯಾಗಿರ್ತೀವಿ. ಪ್ರಧಾನಮಂತ್ರಿಗಳಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಯಾಕೆ ಅಂತಂದ್ರೆ ಇವತ್ತು ಫಾರಿನ್ನಿಂದ ಬರಬೇಕಾದ್ರೆ ಏನಾದರೂ ಒಂದು ಸರ್ಕಾರದಿಂದ ಒಂದು ಹೆಲ್ಪ್ ಇದ್ರೆ ನಮ್ಮ ಸಂಘದವರು ನಮ್ಮ ಬಾಂಬೆದವರು ಎಲ್ಲ ಮಾತಾಡಿದ ವ್ಯವಸ್ಥೆ ಮಾಡ್ತಾರೆ. ಅದರಲ್ಲಿ ನಮ್ಮ ಸರ್ಕಾರದ ಒಂದು ಬೆಂಬಲ ಇದ್ರೆ ನಮಗೆ ಸುಗಮವಾಗ್ತದೆ ಅಂತಂದ್ಬಿಟ್ಟು ನನ್ನ ಬೈಕ್. ಇದಿಷ್ಟೇನು ಚಂದನ್ ಅವರ ತಂದೆ ಆಗಿರ್ತಕ್ಕಂತಹ ನಂದನ್ ಅವರ ಮಾತುಗಳಾಗಿದ್ವು. ಅಂದ್ರೆ ಬಹಳ ಭಾವುಕತೆಯಿಂದ ಹೇಳ್ತಾ ಇದ್ರು, ತನ್ನ ಮಗನನ್ನ ಮೃತದೇಹವನ್ನ ನಮ್ಮ ಭಾರತದಲ್ಲೇ, ನಮ್ಮ ನೆಲದಲ್ಲೇ ಮಣ್ಣನ್ನ ಮಾಡಬೇಕು, ದಯಮಾಡಿ ಅವ್ರನ್ನ ಮೃತದೇಹವನ್ನ ಇಲ್ಲಿಗೆ ತರಿಸಲಿಕ್ಕೆ ಸರ್ಕಾರ ನಮಗೆ ಸಪೋರ್ಟ್ ಮಾಡಬೇಕು ಅನ್ನೋದನ್ನ ಕೂಡ ಅವರ ಕುಟುಂಬಸ್ಥರು ಹೇಳ್ಕೊಳ್ತಾ ಇರ್ತಕ್ಕಂಥದ್ದು. ಮಂಜುನಾಥ್, TV9 ನೆಲಮಂಗಲ. ಎಸ್, ಇದು ಅವ್ರ ತಂದೆಯವರ ಮಾತು. ನೋಡಿ ಏನು ಹೇಳಬೇಕು, ಯಾಕಂದರೆ ಈ ರೀತಿ ಘಟನಾವಳಿಗಳು ಇದೇನು ಒಂದೆರಡಲ್ಲ. ಇದು ಹಿಂದೂ ಕೂಡ ಈ ರೀತಿ ಆಗಿತ್ತು. ಈ ರೀತಿ ಆದಂಥ ಸಂದರ್ಭದಲ್ಲಿ ಇಡೀ ಭಾರತೀಯ ಒಕ್ಕೂಟ ಅದನ್ನು ಖಂಡಿಸಿತ್ತು. ನೋಡಿ, ಚಂದ್ರ ಆರ್ಯ ಅಲ್ಲಿನ MP, ಜೊತೆಗೆ ಪ್ರಭಾವಿ ರಾಜಕಾರಣಿ, ಅವರು ತುಮಕೂರು ಮೂಲದವರು. ಅವರು ಕೂಡ ಹಿಂದಿನ ಘಟನಾವಳಿಗಳನ್ನು ಅವರು ಖಂಡಿಸಿದರು. ಈ ರೀತಿ ಮಾಡುವಂಥದ್ದು ಸರಿಯಲ್ಲ, ಇದು ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ಭಾರತ ಕೂಡ ಇದನ್ನು ಖಂಡಿಸಿತ್ತು. ಚಂದ್ರ ಆರ್ಯ ಅವರನ್ನು ಕೂಡ ನಾವು ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಬನ್ನಿ, ನಿರಂಜನ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಇದ್ದಾರೆ. ನಿರಂಜನ್, ನೋಡಿ ಅವ್ರ ತಂದೆ ಮಾತಾಡ್ತಾ ಇದ್ರು, ಪುತ್ರ ಶೋಕಂ ನಿರಂತರಂ ಅನ್ನುವಂಥ ಒಂದು ಮಾತಿದೆ. ನಿರಂಜನ್, ಏನೋ ಏನು ಗೊತ್ತಾ, ದೊಡ್ಡ ದೊಡ್ಡ ಕನಸುಗಳು, ಕನವರಿಕೆಗಳು ಎತ್ತರಕ್ಕೆ ಬೆಳಿಬೇಕು ಅನ್ನುವಂಥ ಕಾರಣದಿಂದ ನಮ್ಮ ಮನೆ ಮಕ್ಕಳು ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ, ಅಲ್ಲಿ ನೆಲೆ ಊರ್ತಾರೆ, ಅಲ್ಲಿ ಕೆಲಸ ಮಾಡ್ತಾರೆ. ಆದರೆ ಈ ರೀತಿ ಆಗೋಗ್ಬಿಟ್ರೆ ಹೆಂಗೆ ಸಹಿಸ್ಕೊಳ್ಳೋದು ನಿರಂಜನ್? ಹೌದು ಸರ್, ತುಂಬಾ ದುಃಖ ಆಗಿದೆ ಕೇಳಿ. ಅವರು ಹೇಳಿದಂಗೆ ಇನ್ನೊಂದೇನು ಅಂದ್ರೆ, ಅದೇ ಇಲ್ಲಿ ಒಂದು ಏನಿಲ್ಲ ಒಂದು 10 ವಾಟ್ಸ್ಆಪ್ ಗ್ರೂಪ್ಗಳು ಮಾಡಿದ್ದಾರೆ ಸರ್ ಚಂದನ್. ಬೇರೆಯವರಿಗೆ ಈಗ ಹೊಸದಾಗಿ ಸ್ಟೂಡೆಂಟ್ಸ್ ಬಂದವ್ರಿಗೆ ಒಂಥರ ಗ್ರೂಪ್, ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ, ಇನ್ಫಾರ್ಮೇಶನ್ ಮಾಡೋದಕ್ಕೆ, ಮತ್ತೆ ಜಸ್ಟ್ ಕೊಟ್ ಸಮ್ ಎಕ್ಸಾಂಪಲ್ಸ್. ಮತ್ತೆ ಅಲ್ಲಿ ಆ ಕಡೆಯಿಂದ ತಂದೆ ತಾಯಿಗಳು ಬರ್ತಾ ಇರ್ತಾರೆ, ಈ ಕಡೆಯಿಂದ ಹೋಗ್ತಾ ಇರ್ತಾರೆ. ಅಂತವ್ರನ್ನ ಕಮ್ಯುನಿಕೇಟ್ ಮಾಡಿಸಿ ಅವ್ರ ಜೊತೆಗೆ ಯಾರು ಹೋಗೋ ಟೈಮಲ್ಲಿ ಅವ್ರ ಜೊತೆ ಅರೇಂಜ್ ಮಾಡೋದಕ್ಕೆ, ಆ ತರ ಸುಮಾರು ಗ್ರೂಪ್ಗಳು ಮಾಡಿ ಎಲ್ಲಾ ತರದ್ದು ಹೆಲ್ಪ್ ಮಾಡಿ
ಎಲ್ಲರಿಗೂ ಮಾಡ್ತಾ ಇದ್ದಂತ ಮನುಷ್ಯ ಅವನು. ಎಸ್ ಎಸ್ ಯಾರ್ದಾರು ಯಾರ್ದಾರು ಮನೆಯಲ್ಲಿ ಫಂಕ್ಷನ್ ಆಗ್ಲಿ, ಇಲ್ಲ ಕನ್ನಡ ಸಂಘದ ಇನ್ನೇನೋ ಫಂಕ್ಷನ್ ಆಗ್ಲಿ, ಎಲ್ಲಾದ್ರಲ್ಲೂ ಕಾಣಿಸ್ಕೊತಾ ಇದ್ದಂತ ವ್ಯಕ್ತಿ. ಎಸ್ ಎಸ್ ಇಂಥ ವ್ಯಕ್ತಿ ಈಗ ಆಗಿರೋದು ತುಂಬಾನೇ ವೆರಿ ಅನ್ಫಾರ್ಚುನೇಟ್ ನಿರಂಜನ್. ದಯವಿಟ್ಟು ಏನು ಅಂದರೆ ಅವ್ರ ತಂದೆಯವರ ಆಸೆ ಏನಿದೆಯಲ್ಲ ಅದನ್ನು ಈಡೇರಿಸಿ ನೀವು ಮತ್ತು ಚಂದ್ರ ಅವರೆಲ್ಲರೂ ಕೂಡ ಸೇರಿಕೊಂಡು ಆ ಮೃತದೇಹವನ್ನು ಭಾರತಕ್ಕೆ ಮುಟ್ಟಿಸ್ಬೇಕು. ಅದು ಕನ್ನಡದ ನೆಲದಲ್ಲೇ ಮಣ್ಣಲ್ಲಿ ಮಣ್ಣಾಗಬೇಕು ಅಂತ ಅವ್ರ ತಂದೆ ಬಯಸ್ತಾ ಇದ್ದಾರೆ. ಆ ಪ್ರಯತ್ನವನ್ನು ಮಾಡಿ ನಿರಂಜನ್. ಥ್ಯಾಂಕ್ ಯು ವೆರಿ ಮಚ್. ಇದು ನಿರಂಜನ್ ಅವ್ರ ಮಾತು. ನಿರಂಜನ್ ಅಲ್ಲೇ ಇರುವಂಥವರು, ಅಲ್ಲೇ ಕೆಲಸ ಮಾಡ್ತಿರುವಂಥವ್ರು. ನೋಡಿ, ಈ ಹತ್ಯೆಯಾದಂಥ ಚಂದನ್ ಕುಮಾರ್ ಹಲವಾರು ಗ್ರೂಪ್ಗಳನ್ನು ಮಾಡ್ಕೊಂಡಿದ್ರಂತೆ. ಎಷ್ಟು ಚೆನ್ನಾಗಿ ಅಂತಂದರೆ ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿ ಈ ಕನ್ನಡಿಗರಿಗೆ ಕೆಲಸ ಕೊಡುವಂಥ ನಿಟ್ಟಿನಲ್ಲಿ, ಭಾರತೀಯ ಯುವಕರು ಬಂದಂಥ ಸಂದರ್ಭದಲ್ಲಿ ಹೆಲ್ಪ್ ಮಾಡುವಂಥ ನಿಟ್ಟಿನಲ್ಲಿ ಹೆಲ್ಪ್ ಮಾಡ್ತಾಯಿದ್ರು ಅಂತ. ಆದರೆ ಅವ್ರದ್ದೇ ಹತ್ಯೆಯಾಗಿದೆ.